ಬೆಂಗಳೂರು ಐಟಿ ಹಬ್ ಬಿಟಿ ಸಿಟಿ ಉದ್ಯಾನ ನಗರಿ ಅಂತ ಹೆಸರುವಾಸಿ. ಅದರ ಜೊತೆಗೆ ಟ್ರಾಫಿಕ್ ಬಿಸಿ ಕುಖ್ಯಾತಿಯೂ ಹೌದು. ಈ ಹಣೆಪಟ್ಟಿಯಿಂದ ಔಟ್ ಆಗಲು ಪಾಲಿಕೆ ಐಡಿಯಾ ಮಾಡಿದ್ದು ಅದರ ಭಾಗವಾಗಿ ಹೆಬ್ಬಾಳ ಫ್ಲೈ ಓವರ್ ಅನ್ನೇ ಬಂದ್ ಮಾಡಿಬಿಟ್ಟಿದೆ. ಯಾಕೆ ಅಂತೀರಾ? ಇಲ್ಲಿದೆ ಡೀಟೇಲ್ಸ್. ಮೇ 21ರವರೆಗೆ ಹೆಬ್ಬಾಳ ಫ್ಲೈ ಓವರ್ ಕ್ಲೋಸ್. ರಾತ್ರಿಯಿಂದಲೇ ಗ್ರೇಡರ್ ಅಳವಡಿಕೆ ಕಾಮಗಾರಿ ಆರಂಭ. ಪರ್ಯಾಯ ಮಾರ್ಗಕ್ಕೆ ವಾಹನ ಸವಾರರಿಗೆ ಸೂಚನೆ. ಹೆಬ್ಬಾಳದಲ್ಲಿ ಬಿಡಿಎ ನಿರ್ಮಾಣ ಮಾಡುತ್ತಿರುವ ಮೇಲ್ಸೇತುವೆಯಲ್ಲಿ ಹೆಚ್ಚುವರಿ ರ್ಯಾಂಪ್ ಅಳವಡಿಸುವ ಕಾಮಗಾರಿ ಪ್ರಗತಿಯಲ್ಲಿದೆ. ಕಳೆದ 1 ವರ್ಷಗಳಿಂದ ಕಾಮಗಾರಿ ಪ್ರಗತಿಯಲ್ಲಿದೆ. ಇನ್ನು ಇಂದಿನಿಂದ 4 ದಿನಗಳ ಕಾಲ ತಡರಾತ್ರಿ 12ರಿಂದ 3 ಗಂಟೆವರೆಗೂ ಏರ್ಪೋರ್ಟ್ ಕಡೆಯಿಂದ ಬರುವ ರೋಡ್ಗಳು ಕ್ಲೋಸ್ ಮಾಡಿ ಗ್ರೇಟರ್ಗಳ ಅಳವಡಿಕೆ ಕಾಮಗಾರಿ ನಡೆಯಲಿದೆ. ಹೆಬ್ಬಾಳ ರೈಲ್ವೆ ಹಳಿಯ ಮೇಲೆ ಸರಿಸುಮಾರು 33.5 ಮೀಟರ್ ಉದ್ದದ ಮೇಲ್ಸೇತುವೆಯ ಕಾಮಗಾರಿಗೆ ಒಟ್ಟು 7 ಗ್ರೇಟರ್ಗಳ ಅಳವಡಿಕೆ ಮಾಡಬೇಕಾಗಿದೆ. ಈಗಾಗಲೇ ಇದರ ಸಿದ್ಧತೆಗಳು ಕೂಡ ನಡೀತಾ ಇದೆ. ಇನ್ನು ರಾತ್ರಿ ಟ್ರಾಫಿಕ್ ಕಡಿಮೆ ಇರೋ ಸಮಯದಲ್ಲಿ ಪ್ರತಿ ರಾತ್ರಿ 5 ದಿನಗಳವರೆಗೆ 3 ಗಂಟೆಗಳ ಕಾಲ ಈ ಗ್ರೇಟರ್ಗಳ ಅಳವಡಿಕೆ ಮಾಡಲು ಎಂಜಿನಿಯರ್ಸ್ ಸಿದ್ಧರಾಗಿದ್ದಾರೆ. ಇದಕ್ಕಾಗಿ ಎಸ್ಟಿಎಂ ಮಾಲ್ನಿಂದ ಮೇಕ್ರಿ ಸರ್ಕಲ್ ಕಡೆಗೆ ಬರುವ ಮಾರ್ಗ ಕ್ಲೋಸ್ ಮಾಡಿದ್ದಾರೆ. ಈ ಸಮಯದಲ್ಲಿ ವಾಹನ ಸವಾರರು ಮೇಲ್ಸೇತುವೆ ಬದಲು ಕೆಳಗಿನ ಸರ್ವಿಸ್ ರಸ್ತೆಯ ಮೂಲಕ ಹೆಬ್ಬಾಳ ಔಟರ್ ರಿಂಗ್ ರೋಡ್ನಲ್ಲಿ ಬಂದು ಬಿಇಎಲ್ ಮಾರ್ಗವಾಗಿ ಮೇಕ್ರಿ ಸರ್ಕಲ್ ಕಡೆಗೆ ಸಂಚರಿಸುವಂತೆ ಸೂಚನೆಯನ್ನ ನೀಡಲಾಗಿದೆ. ಟ್ರಾಫಿಕ್ ಪೊಲೀಸರು ಈ ಬಗ್ಗೆ ಸೂಚನೆಯನ್ನ ಹೊರಡಿಸಿದ್ದಾರೆ. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮಾರ್ಗವಾಗಿ ಸಿಟಿ ಕಡೆಗೆ ಎಂದಿನಿಂದ ಮೇ 21ರವರೆಗೂ ರಾತ್ರಿ 12 ಗಂಟೆಯಿಂದ 3 ಗಂಟೆಯ ವೇಳೆ ಬರುವಂತಹ ವಾಹನ ಸವಾರರು ಪರ್ಯಾಯ ಮಾರ್ಗದಲ್ಲಿ ಸಂಚಾರ ಮಾಡಲೇಬೇಕು. ಆದಷ್ಟು ಬೇಗ ಮೇಲ್ಸೇತುವೆಯ ಕಾಮಗಾರಿ ಮುಗಿಸಿದ್ರೆ ಸಾಕು ಅನ್ನೋ ಮನಸ್ಥಿತಿಯಲ್ಲಿ ವಾಹನ ಸವಾರರು ಇದ್ದಾರೆ. ಶಮಿ ಶೆಟ್ಟಿ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್.